Yes, good morning. ನಿನ್ನೆ ಕ್ಲಾಸು ನಾವೇನಪ್ಪ ಅಂದ್ರೆ ಲೈಗೇಷನ್ ಆಫ್ ಡಿಸೈರ್ಡ್ ಜೀನ್ ಇನ್ ವೆಕ್ಟರ್ ಡಿಎನ್ಎ ಪ್ಲಸ್ ಅದರ ಜೊತೆಗೆ ಓಕೆ ವಿ ಡಿಸ್ಕಸ್ಡ್ ಅಬೌಟ್ ಇನ್ಸರ್ಷನ್ ಆಫ್ ಆರ್ ಡಿಎನ್ಎ ಇಂಟು ದಿ ಹೋಸ್ಟ್ ಸೆಲ್ಸ್. ಓಕೆ, ಲೈಗೇಷನ್ ಆಫ್ ಜೀನ್ ಆಫ್ ಇಂಟ್ರೆಸ್ಟ್ ಇನ್ ವೆಕ್ಟರ್ ಡಿಎನ್ಎ. ಓಕೆ, ಫಸ್ಟ್ ಕನ್ನಡದಲ್ಲಿ ಆರ್ ಡಿಎನ್ಎ ರಿಕಾಂಬಿನೆಂಟ್ ಪ್ಲಾಸ್ಮಿಡ್ ಪ್ಲಸ್ ಡಿಸೈರ್ಡ್ ಜೀನ್ ನಾವು ಅಬ್ಟೈನ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಪ್ಲಾಸ್ಮಿಡ್ ಅನ್ನ ಸೇಮ್ ಆರ್ಡಿಎನ್ ಯೂಸ್ ಮಾಡ್ಕೊಂಡು ಕಟ್ ಮಾಡ್ತೀವಿ. ಆಮೇಲೆ ಎರಡು ಹತ್ರ ತಗೊಂಡ್ ಬರ್ತೀವಿ. ಓಕೆ, ಬ್ರಾಟ್ ಟುಗೆದರ್ ಆಫ್ಟರ್ ದಟ್ ಓಕೆ ಡಿಎನ್ಎ ಲೈಗೇಸ್ ಏನ್ ಮಾಡುತ್ತೆ ಅಂತಂದ್ರೆ ಡಿಸೈರ್ಡ್ ಜೀನ್ ಅನ್ನ ಓಕೆ ವೆಕ್ಟರ್ ಪ್ಲಾಸ್ಮಿಡ್ ಒಳಗೆ ಇನ್ಸರ್ಟ್ ಮಾಡಿ ಓಕೆ ಜಾಯಿನ್ ಮಾಡುತ್ತೆ ಬೈ ಫಾರ್ಮಿಂಗ್ ಫಾಸ್ಫೋ ಡೈಸ್ಟರ್ ಬಾಂಡ್. ಯಾವಾಗ ಅದು ಜಾಯಿನ್ ಮಾಡ್ತು ಅವಾಗ ಅದೇನಾಯ್ತಲ್ಲಿ ಆರ್ ಡಿಎನ್ಎ ಅಂತ ನಾವು ಕರಿತೀವಿ, ರಿಕಾಂಬಿನೆಂಟ್ ಡಿಎನ್ಎ ಟೆಕ್ನಾಲಜಿ. ಓಕೆ ಎಸ್, ಮುಂದೆ ಆರ್ ಡಿಎನ್ಎ ನ ಹೋಸ್ಟ್ ಸೆಲ್ ಒಳಗೆ ಹೆಂಗ್ ಹಾಕೋದು ಅದ್ರ ಬಗ್ಗೆ ಹೇಳಿದ್ವಿ. ದೇರ್ ಆರ್ ಸೆವೆರಲ್ ಮೆಥಡ್ಸ್ ಟು ಇಂಟ್ರೊಡ್ಯೂಸ್ ಆರ್ ಡಿಎನ್ಎ ಇನ್ ದ ಹೋಸ್ಟ್ ಸೆಲ್. ಓಕೆ, ಅದ್ರ ಜೊತೆಗೆ ಫಸ್ಟ್ ಅಲ್ಲಿ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ರೆಸಿಪಿಯೆಂಟ್ ಸೆಲ್ಸ್ ವಿ ಆರ್ ಗೋಯಿಂಗ್ ಟು ಮೇಕ್ ಕಾಂಪಿಟೆಂಟ್ ಟು ಟೇಕರ್ ಆರ್ ಟು ರಿಸೀವ್ ಆರ್ ಡಿಎನ್ಎ ಇನ್ ಇಟ್ಸ್ ಸರೌಂಡಿಂಗ್. ಅದರೊಳಗೆ ಒಂದು ಹೀಟ್ ಶಾಕ್ ಟ್ರೀಟ್ಮೆಂಟ್ ನಾವು ಆಲ್ರೆಡಿ ಕಲ್ತಿದೀವಿ, ಮೈಕ್ರೋ ಇಂಜೆಕ್ಷನ್, ಜೀನ್ ಗನ್, ರಿಟ್ರೋವೈರಸ್. ಓಕೆ, ಇದಾಗಿನ ಮೇಲೆ ನಾವೇನ್ ಮಾಡ್ತೀವಿ ಅಲ್ಲಿ ಸೆಲೆಕ್ಟೇಬಲ್ ಮಾರ್ಕರ್ಸ್ ನ ಯೂಸ್ ಮಾಡಿ ಟ್ರಾನ್ಸ್ಫಾರ್ಮ್ಡ್ ನಾನ್ ಟ್ರಾನ್ಸ್ಫಾರ್ಮ್ಡ್ ಅನ್ನ ಸಪರೇಟ್ ಮಾಡ್ತೀವಿ. ಓಕೆ, ಈಗ ಸಪರೇಟ್ ಆಗಿದ ಮೇಲೆ ಹೋಸ್ಟ್ ಸೆಲ್ ಒಳಗೆ ನಮ್ಮ ಆರ್ ಡಿಎನ್ಎ ಇಂಟ್ರೊಡ್ಯೂಸ್ ಆಗ್ಬಿಡುತ್ತೆ. ಓಕೆ, ಆರ್ ಡಿಎನ್ಎ ಇಂಟ್ರೊಡ್ಯೂಸ್ ಆಗಿದ ಮೇಲೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಜೀನ್ ಪ್ರಾಡಕ್ಟ್. ಯಾವ ಜೀನ್ ಹಾಕಿರ್ತೀವಿ ಅದರ ಪ್ರಾಡಕ್ಟ್ ಅಥವಾ ಅದನ್ನ ಕ್ಲೋನ್ ಮಾಡೋದು. ಓಕೆ, ನೆಕ್ಸ್ಟ್ ದಟ್ ಈಸ್ ವಾಟ್ ವಿ ಕಾಲ್ ಆಬ್ಟೈನಿಂಗ್ ಜೀನ್ ಪ್ರಾಡಕ್ಟ್. ಅಂದ್ರೆ ಇಲ್ಲಿ ಬಯೋ ರಿಯಾಕ್ಟರ್ಸ್ ಇರಬೇಕು, ಬಟ್ ಅದ್ರ ಜೊತೆಗೆ ಆಬ್ಟೈನಿಂಗ್ ಜೀನ್ ಪ್ರಾಡಕ್ಟ್ ಬೈ ರಿಕಾಂಬಿನೆಂಟ್ ಡಿಎನ್ಎ. ಆಬ್ಟೈನಿಂಗ್ okay is obtaining foreign gene product. Okay, is obtaining the foreign gene product. Okay, is obtaining foreign gene product. ಓಕೆ ಎಸ್, ಅಂದ್ರೆ ನಾವೇನು ಡಿಸೈರ್ಡ್ ಜೀನ್ ಅನ್ನ ಪ್ಲಾಸ್ಮಿಡ್ ಒಳಗೆ ಸೇರಿಸಿ ಹೋಸ್ಟ್ ಸೆಲ್ ಕಳಿಸಿದೀವಿ. ಓಕೆ, ಆ ಜೀನ್ ಅಲ್ಲಿ ಹೋಸ್ಟ್ ಸೆಲ್ ಒಳಗೆ ಏನಾಗುತ್ತೆ ಎಕ್ಸ್ಪ್ರೆಸ್ ಆಗುತ್ತೆ. ಆ ಎಕ್ಸ್ಪ್ರೆಸ್ ಆಗಿರೋ ಪ್ರೋಟೀನ್ಸ್ ಅನ್ನ ರಿಕಾಂಬಿನೆಂಟ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಆ ರಿಕಾಂಬಿನೆಂಟ್ ಪ್ರೋಟೀನ್ಸ್ ಅನ್ನ ನಾವು ಅಬ್ಟೈನ್ ಮಾಡ್ಕೊಳ್ಳೋದು. ಓಕೆ, ಫಸ್ಟ್ ಅದೇ ಹೇಳ್ತೀವಿ ಏನು ಅಂದ್ರೆ ಬೈ ರಿಕಾಂಬಿನೆಂಟ್ ಡಿಎನ್ಎ ಟೆಕ್ನಾಲಜಿ, ಬೈ rDNA technology. Okay, yes, by recombinant DNA technology. Yes, recombinant plasmids, okay, by rDNA technology recombinant plasmids okay synthesized the desired proteins. Synthesized desired protein ಅಂದ್ರೆ ನಮಗೆ ಬೇಕಾಗಿರೋ ಪ್ರೋಟೀನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಎಲ್ಲಿ ಹೋಸ್ಟ್ ಸೆಲ್ಸ್ ಒಳಗೆ. ಓಕೆ, ಪ್ರೋಟೀನ್ಸ್ ಇನ್ ಹೋಸ್ಟ್ ಸೆಲ್ಸ್. ಓಕೆ, ಬೈ rDNA technology recombinant plasmids synthesized okay is desired proteins in the host cells. okay ನಾವೇನಂತ ಕರಿತೀವಿ ಅಂದ್ರೆ are called recombinant proteins. okay yes, ಈಗ ಸೇ ಫಾರ್ ಎಕ್ಸಾಂಪಲ್ ಇವತ್ತು ಇನ್ಸುಲಿನ್ ಪ್ರೊಡಕ್ಷನ್ ಇರಬಹುದು, ನಂಬರ್ ಆಫ್ ಆಂಟಿಬಾಡೀಸ್ ಇರಬಹುದು, ಓಕೆ ಮೊನೋಕ್ಲೋನಲ್ ಆಂಟಿಬಾಡೀಸ್ ಇರಬಹುದು. ಇವನ್ನೆಲ್ಲ ನಾವೇನಪ್ಪ ಅಂದ್ರೆ ಡಿಸೈರ್ಡ್ ಜೀನ್ ಇಂದ ಆಬ್ಟೈನ್ ಮಾಡ್ಕೊಳ್ತೀವಿ. ಓಕೆ, ಈಗ ಡಿಸೈರ್ಡ್ ಪ್ರೋಟೀನ್ಸ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇನ್ ಸ್ಮಾಲ್ ಸ್ಕೇಲ್ ಆರ್ ಲಾರ್ಜ್ ಸ್ಕೇಲ್, ಎರಡು ಮಾಡಬಹುದು. ಸ್ಮಾಲ್ ಸ್ಕೇಲ್ ಹೆಂಗೆ ಅಂತಂದ್ರೆ ಓಕೆ ದ ಸೇಮ್ ಸೆಲ್ಸ್ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ಕಲ್ಚರ್ ಮೀಡಿಯಂ ಇನ್ ಲ್ಯಾಬೋರೇಟರಿ. ಓಕೆ, ನಾವೇನ್ ಮಾಡಿರ್ತೀವಿ ಸ್ಮಾಲ್ ಸ್ಕೇಲ್ ಅಂದ್ರೆ ಆ ಡಿಸೈರ್ಡ್ ಪ್ರೋಟೀನ್ಸ್ ಸ್ವಲ್ಪ ಬೇಕಾಗಿದ್ರೆ ಸ್ಮಾಲ್ ಕ್ವಾಂಟಿಟಿ ಒಳಗೆ ಹೋಗ್ತೀವಿ.
ಅಂದ್ರೆ ಅದೇ ಕಲ್ಚರ್ ನ ಕಂಟಿನ್ಯೂ ಮಾಡಿ ಅಗರ್ ಬಯೋಮಾಸ್ ಮೇಲೆ ಪ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಟು ಗೆಟ್ ಡಿಸೈರ್ಡ್ ಪ್ರೋಟೀನ್ಸ್. ಇಲ್ಲಪ್ಪ ಅಂದ್ರೆ ನಮಗೆ ಲಾರ್ಜ್ ಸ್ಕೇಲ್ ಬೇಕಂದ್ರೆ ವಿ ಆರ್ ಮೂವಿಂಗ್ ಟು ಬಯೋರಿಯಾಕ್ಟರ್ಸ್. ಓಕೆ, ಎಸ್, ಈಗ ಅದೇ ಹೇಳ್ತೀವಿ, ದ ಡಿಸೈರ್ಡ್ ಪ್ರೋಟೀನ್ಸ್, the desired proteins, okay, is desired proteins can be produced small scale or large scale. ಓಕೆ, ಸ್ವಲ್ಪ ಪ್ರೊಡ್ಯೂಸ್ ಮಾಡಬಹುದು ಸ್ಮಾಲ್ ಸ್ಕೇಲ್, ಇಲ್ಲಪ್ಪ ಅಂದ್ರೆ ಲಾರ್ಜ್ ಸ್ಕೇಲ್ ಒಳಗೂ ಪ್ರೊಡ್ಯೂಸ್ ಮಾಡಬಹುದು. ಓಕೆ, ಈಗ ಸ್ಮಾಲ್ ಸ್ಕೇಲ್ ಬಂದ್ರೆ ಇನ್ ಸ್ಮಾಲ್ ಸ್ಕೇಲ್, ಓಕೆ, ಸೇಮ್ ಏನು ರಿಕಾಂಬಿನೆಂಟ್ ಪ್ಲಾಸ್ಮಿಡ್ ಇರುವಂತಹ ಹೋಸ್ಟ್ ಸೆಲ್ಸ್ ಅನ್ನ ಅಗರ್ ಪ್ಲೇಟ್ ಒಳಗೆ ಲ್ಯಾಬೋರೇಟರಿ ಒಳಗೆ ಕಲ್ಚರ್ ಮಾಡೋದು. ಓಕೆ, ಇನ್ ಸ್ಮಾಲ್ ಸ್ಕೇಲ್ by multiplying cells, okay, cells, multiplying host cells, okay, yes, by multiplying host cells in continuous culture system, continuous culture system, okay, continuous culture system, that is to be on agar biomass, okay, is on agar biomass at laboratory condition, at laboratory. ನಿಮ್ಮ ಲ್ಯಾಬ್ ನೊಳಗೆ ನಾವೇನಪ್ಪ ಅಂದ್ರೆ ಸ್ಮಾಲ್ ಸ್ಕೇಲ್ ಒಳಗೆ ಪ್ರೊಡ್ಯೂಸ್ ಮಾಡಬಹುದು. ಓಕೆ, ಇನ್ ಸ್ಮಾಲ್ ಸ್ಕೇಲ್ ಬೈ ಮಲ್ಟಿಪ್ಲೈಯಿಂಗ್ ಹೋಸ್ಟ್ ಸೆಲ್ಸ್ ಇನ್ ಕಂಟಿನ್ಯೂಸ್ ಕಲ್ಚರ್ ಸಿಸ್ಟಮ್ ಆನ್ ಅಗರ್ ಬಯೋಮಾಸ್ ಎಟ್ ಲ್ಯಾಬೋರೇಟರಿ ಕಂಡೀಷನ್ ಟು ಗೆಟ್ ಡಿಸೈರ್ಡ್ ಪ್ರೋಟೀನ್ಸ್. ಟು ಗೆಟ್ ಡಿಸೈರ್ಡ್ ಪ್ರೋಟೀನ್ಸ್. ಓಕೆ, ಎಸ್, ಇಲ್ಲಪ್ಪ ಅಂದ್ರೆ ಸೆಕೆಂಡ್ ಪಾಸಿಬಿಲಿಟಿ ಲಾರ್ಜ್ ಸ್ಕೇಲ್ ಹೋದ್ರಿ ಅಂದ್ರೆ, ಓಕೆ, that can be produced in larger scale. Okay, yes, production that we are going to carry out in bioreactors or at industry level. Okay, yes, the large scale production of desired proteins, okay, is at large scale, or the large scale production of desired proteins is carried out in bioreactors. Okay, yes, ಇದು ಟೂಲ್ ಒಳಗೂ ಹೇಳಿದ್ವಿ ನಾವು ನಿಮಗೆ, ಟೂಲ್ಸ್ ಆಫ್ RDNA ಟೆಕ್ನಾಲಜಿ ಒಳಗೆ ಹೇಳಿರ್ತೀವಿ. ಓಕೆ, ಅಂದ್ರೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಅಂತಂದ್ರೆ ದಟ್ ಇಸ್ ಟು ಬಿ ಇನ್ ಇಂಡಸ್ಟ್ರಿ ಆರ್ ಅಟ್ ಇಂಡಸ್ಟ್ರಿ ಲೆವೆಲ್. ಓಕೆ, ದೊಡ್ಡ ಪ್ರಮಾಣದೊಳಗೆ ಡಿಸೈರ್ಡ್ ಪ್ರೋಟೀನ್ಸ್ ಅನ್ನ ನಾವು ಪ್ರೊಡ್ಯೂಸ್ ಮಾಡಬೇಕಾದ್ರೆ ವಾಟ್ ವಿ ಹ್ಯಾವ್ ಟು ಯೂಸ್ ಹಿಯರ್, ವಿ ಹ್ಯಾವ್ ಟು ಯೂಸ್ ಬಯೋರಿಯಾಕ್ಟರ್ಸ್. ಓಕೆ, ಎಸ್, ಬಯೋರಿಯಾಕ್ಟರ್ ಅಂದ್ರೆ ಇಟ್ ಈಸ್ ಅನ್ apparatus which is to be biological reaction or process is carried out especially at industrial scale. Okay, yes, bioreactor ಅಂದ್ರೆ an apparatus okay, an apparatus in which is biological reaction or process. Bioreactor is an apparatus used to carry out biological process
process or reaction, biological reaction. Okay, biological reaction is biological reaction. Okay, is biological reaction is carried out at industrial level. Industrial level. Okay, yes. Next to bioreactors are of two types. The bioreactors are of two types. ಒಂದು ಸಿಂಪಲ್ ಸ್ಟರರ್ಡ್ ಬಯೋರಿಯಾಕ್ಟರ್ ಅಂತ ಬರುತ್ತೆ, ಇನ್ನೊಂದು ಸ್ಪಾರ್ಕ್ಡ್ ಸ್ಟರರ್ಡ್ ಟ್ಯಾಂಕ್ ಅಂತ ಬರುತ್ತೆ. ಒಂದು ಸಿಂಪಲ್ ಸ್ಟರರ್ಡ್, ಓಕೆ, ಎಸ್, ಸಿಂಪಲ್ ಸ್ಟರರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್. ಓಕೆ, ಎಸ್. ಇನ್ನೊಂದು spark plug stirred. Okay, it's another one, sparked stirred tank bioreactor. Okay, yes, simple stirred tank bioreactor, ಇನ್ನೊಂದು sparked stirred tank bioreactor. ಓಕೆ, ಎಸ್. ಇವೆರಡು ಏನಪ್ಪಾ ಅಂತಂದ್ರೆ ಬಯೋರಿಯಾಕ್ಟರ್ಸ್ ಹೇಳ್ತೀವಿ. ಓಕೆ, ಎಕ್ಸಾಮ್ ಒಳಗೆ ವಾಟ್ ಆರ್ ಬಯೋರಿಯಾಕ್ಟರ್ಸ್ ಅಂದ್ರೂ ನೀವೇನು ಬರೆಯೋ ಅವಶ್ಯಕತೆ ಇಲ್ಲ, ಇದು ಬರಿಬೇಕಾದ್ರೆ ಬರೀಬಹುದು. ಬಯೋರಿಯಾಕ್ಟರ್ ಅಂಡ್ ಅಪರೇಟಸ್ ಯೂಸ್ ಟು ಕ್ಯಾರಿಡ್ ಔಟ್ ಬಯೋಲಾಜಿಕಲ್ ಪ್ರೋಸೆಸ್ ಆರ್ ಬಯೋಲಾಜಿಕಲ್ ರಿಯಾಕ್ಷನ್. ಓಕೆ, ಎಸ್, ಈಸ್ ಕ್ಯಾರಿಡ್ ಔಟ್ ಅಟ್ ಇಂಡಸ್ಟ್ರಿಯಲ್ ಲೆವೆಲ್. ಓಕೆ, ಎಸ್, ಇವನ್ನ ನೀವೇನಂದ್ರೆ ನೆನ್ಪಿಟ್ಕೋಬೇಕು. ಓಕೆ, ಅಪರೇಟಸ್ ಅನ್ನೋದು ಒಂದು ನೆನಪಿರ್ಬೇಕಷ್ಟೇ. ಓಕೆ, ಒಂದು ಡಿವೈಸ್ ಇದು ಅಥವಾ ಇನ್ಸ್ಟ್ರೂಮೆಂಟ್. ಓಕೆ, ಲಾರ್ಜ್ ಸ್ಕೇಲ್ ಮಾಡ್ಲಿಕ್ಕೆ ಅದಕ್ಕೆ ಬಯೋಲಾಜಿಕಲ್, ಅದಕ್ಕೆ ಇದಕ್ಕೆ ಬಯೋ ರಿಯಾಕ್ಟರ್ಸ್ ಹೆಸರೇ ಹೇಳುತ್ತೆ. ಬಯೋ ಅಂದ್ರೆ ಬಯೋಲಾಜಿಕಲ್ ಪ್ರೋಸೆಸ್ ರಿಯಾಕ್ಷನ್ಸ್. ಓಕೆ, ಎಸ್. ಈಗ ನಾವು ಲಾಸ್ಟ್ ಸ್ಟೆಪ್ ಅಲ್ಲಿ ಇದೀವಿ, ಆಬ್ಟೈನಿಂಗ್ ದಿ ಫಾರಿನ್ ಜೀನ್ ಪ್ರಾಡಕ್ಟ್. ಓಕೆ, ಈಗ ನಾವು ನಿನ್ನೆ ಏನ್ ಮಾಡಿದ್ವಿ, RDNA ರಿಕಾಂಬಿನೆಂಟ್ DNA ನ ಹೋಸ್ಟ್ ಸೆಲ್ ಒಳಗೆ ಸೇರಿಸ್ತೀವಿ ಬೈ ಹೀಟ್ ಶಾಕ್ ಟ್ರೀಟ್ಮೆಂಟ್. ಅವಾಗ ಆ ಹೋಸ್ಟ್ ಸೆಲ್ಸ್ ಮಲ್ಟಿಪ್ಲೈ ಹಾಕುವಂತ ಹೋದಂಗೆ ನಿಮ್ಮ ಡಿಸೈರ್ಡ್ ಜೀನ್ ಏನಾಗುತ್ತೆ, ಕ್ಲೋನ್ ಆಗುತ್ತೆ. ಪ್ಲಸ್ ಅದರ ಜೊತೆಗೆ ಆ ಡಿಸೈರ್ಡ್ ಜೀನ್ ಹೋಸ್ಟ್ ಸೆಲ್ ಒಳಗೆ ಎಕ್ಸ್ಪ್ರೆಸ್ ಆಗಿ ಪ್ರೋಟೀನ್ಸ್ ಪ್ರೊಡ್ಯೂಸ್ ಆಗುತ್ತೆ. ದೋಸ್ ಪ್ರೋಟೀನ್ಸ್ ಆರ್ ಕಾಲ್ಡ್ ರೀಕಾಂಬಿನೆಂಟ್ ಪ್ರೋಟೀನ್ಸ್. ಓಕೆ, ನಾವೇನಂತ ಹೇಳ್ತೀವಿ, ರೀಕಾಂಬಿನೆಂಟ್ ಪ್ರೋಟೀನ್ಸ್ ಅಂತ ಕರಿತೀವಿ. ಓಕೆ, ಅದಕ್ಕೆ ಇದು 1 ಮಾರ್ಕ್ಗೆ ನಿಮಗೆ ಕ್ವಶನ್ ಬರಬಹುದು. ವಾಟ್ ಆರ್ ರೀಕಾಂಬಿನೆಂಟ್ ಪ್ರೋಟೀನ್? ಬೈ RDNA ಟೆಕ್ನಾಲಜಿ recombinant plasmids, okay, is recombinant plasmids synthesized desired proteins in host cell are called recombinant proteins. By RDNA technology, recombinant plasmids synthesized desired protein in host cell are called recombinant proteins. The desired proteins can be produced at small scale or large scale. ಸಣ್ಣ ಪ್ರಮಾಣದೊಳಗೆ ಪ್ರೊಡ್ಯೂಸ್ ಮಾಡಬಹುದು, ದೊಡ್ಡ ಪ್ರಮಾಣದೊಳಗೆ. ಸಣ್ಣ ಪ್ರಮಾಣದೊಳಗೆ ಲ್ಯಾಬ್ ಲೆವೆಲ್ ಅದೇ ಕಲ್ಚರ್ ಕಂಟಿನ್ಯೂ ಮಾಡಿದ್ರೆ ಲ್ಯಾಬ್ ಒಳಗೆ ಸ್ಮಾಲ್ ಸ್ಕೇಲ್ ಪ್ರೊಡಕ್ಷನ್ ಆಗುತ್ತೆ. ಅದೇ ಕಲ್ಚರ್ ಅನ್ನ ನಾವು ಎಟ್ ಬಯೋರಿಯಾಕ್ಟರ್ಸ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಲಾರ್ಜ್ ಸ್ಕೇಲ್ ಆಗುತ್ತೆ. ಅದೇ ಹೇಳಿದ್ವಿ. ಓಕೆ, ದ ಡಿಸೈರ್ಡ್ ಪ್ರೋಟೀನ್ಸ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇನ್ ಸ್ಮಾಲ್ ಸ್ಕೇಲ್ ಆರ್ ಲಾರ್ಜ್ ಸ್ಕೇಲ್. ಇನ್ ಸ್ಮಾಲ್ ಸ್ಕೇಲ್ ಬೈ ಮಲ್ಟಿಪ್ಲೈಯಿಂಗ್ ಹೋಸ್ಟ್ ಸೆಲ್ಸ್. ಓಕೆ, ಇನ್ ಕಂಟಿನ್ಯೂಸ್ ಕಲ್ಚರ್ ಸಿಸ್ಟಮ್, ಅದೆಲ್ಲಿರುತ್ತೆ ಅಲ್ಲೇ ಕಂಟಿನ್ಯೂಸ್ ಕಲ್ಚರ್ ಸಿಸ್ಟಮ್ ಆನ್ ಅಗರ್ ಬಯೋಮಾಸ್ at laboratory. Okay, at laboratory or at lab condition to get desired proteins. Adhe nimge the large scale production of desired proteins. Okay, large scale production of desired proteins is carried out at industry level bioreactor. Okay, ಅದಕ್ಕೆ ಇಲ್ಲಿ bioreactor ಅಂತ ಹೇಳಿದ್ವಿ ನಾವು ನಿಮಗೆ. Bioreactor and apparatus used to carry out biological process or biological reactions is carried out at industrial level. Next, bioreactors are of two types. One will be simple stirred tank bioreactor, sparked stirred tank bioreactor. ನಿಮ್ಮ ಸಿಲೆಬಸ್ ಗೆ ಸಿಂಪಲ್ stirred tank bioreactor ಇದೆ, ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ ಇದೆ, ಅದನ್ನ ನೋಡಿ. ಓಕೆ.